ಬಿಜೆಪಿ ವಾದ ಏನಂದ್ರೆ ಸರ್ ಒಂದು ಅಧಿವೇಶನ ಕರೆದು ನಮ್ಮೆಲ್ಲರೂ ಅಭಿಪ್ರಾಯ ಕೇಳಬಹುದು. ನಾನು ಕ್ಯಾಬಿನೆಟ್ ಮಂಡಿಸ್ತೇನೆ, ಅಸೆಂಬ್ಲಿನಲ್ಲಿ ನೇರವಾಗಿ ಮಂಡಿಸಕ್ ಬರಲ್ಲ. ಕ್ಯಾಬಿನೆಟ್ ನಲ್ಲಿ ಮಂಡಿಸಿ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಆಮೇಲೆ ಅಸೆಂಬ್ಲಿನಲ್ಲಿ ಮಂಡಿಸಿ. ಮಹಾರಾಷ್ಟ್ರ ಸರ್ಕಾರದವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಒಂದು ಭವನವನ್ನ ಕಟ್ತಾ ಇದ್ದಾರೆ. ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನ ಗಾಳಿಗೆ ತೂರಿ ಅವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಭವನ ಕಟ್ಟೋದು, ಇಲ್ಲಿ ಜನರಿಗೆ ವಿಮಾ ಸೌಲಭ್ಯ. ನೋಡಯ್ಯ, ನಾವು ಈಗ ಡೆಲ್ಲಿನಲ್ಲಿ ಹೋಗಿ ಕಟ್ಟಿದ್ವು ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು. ಆಸ್ತಿ ಸಂಪಾದನೆ ಮಾಡ್ಲಿಕ್ಕೆ, ತಿರುಗಾಡ್ಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಸಂವಿಧಾನದಲ್ಲಿ ಅವಕಾಶ. ಹಾಗಂತೇಳಿ ನಮ್ಮ ಜಾಗನ ಆಕ್ರಮಿಸ್ಕೊಳಕ್ ಬರಲ್ಲ. ನೋಡಪ್ಪ, ಕೇಳಿ, ಇಲ್ಲಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ, ಬೆಳಗಾವಿ ಇದೆಯಲ್ಲ, ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಗೊತ್ತಾಯ್ತಾ? ತಿಳ್ಕೊ ಸರಿಯಾಗಿ. ಒಳ ಮೀಸಲಾತಿ ವಿಚಾರವಾಗಿ ಎಚ್ ಆಂಜನೇಯ ಅವರು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಪಕ್ಷದವರೇ. ಏನ್ ಆರೋಪ ಮಾಡಿದ್ರು? ರಕ್ತ ಬರೋದು ಬಾಕಿ ಉಳಿದಿದೆ ಒಳ ಮೀಸಲಾತಿ ವಿಚಾರವಾಗಿ. ನೋಡಪ್ಪ, ಆಂಜನೇಯನು ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ, ಒಳ ಮೀಸಲಾತಿ ಮಾಡಬೇಕು ಅಂತೇಳಿ. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿರೋದು. ಅವರು ವರದಿ 2 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ರು. 2 ತಿಂಗಳಲ್ಲಿ ವರದಿ ಕೊಟ್ಟ ಮೇಲೆ, ಎಂಪೈರಿಕಲ್ ಡಾಟಾ ಸಿಕ್ಕಿದ ಮೇಲೆ, ಬಿಕಾಸ್ ಏನಾಗಿದೆ ನೋಡಿ, ನಿಮ್ಗೆಲ್ಲ ಗೊತ್ತಿರೋದಿಲ್ಲ. ನಿಮ್ಗೆ ಅದೇ ಬಂದಿರೋದು ನಮ್ಗೆ ತಾಪತ್ರಯ. ಬಿಜೆಪಿ ಅವರು ಹೇಳದನ್ನೇ ವೇದವಾಕ್ಯ ಅನ್ಕೊಂಡ್ಬಿಡ್ತೀವಿ. ಈಗ ನೋಡಿ, ತಿಳ್ಕೊಬೇಕು ನೀವು. ಕರ್ನಾಟಕದಲ್ಲಿ ಆದಿ ದ್ರಾವಿಡ ಅಂತ ಇದ್ದಾರೆ, ಆದಿ ಕರ್ನಾಟಕ ಅಂತ ಇದ್ದಾರೆ, ಆದಿ ಆಂಧ್ರ ಅಂತ ಇದ್ದಾರೆ, ದಲಿತರಿದ್ದಾರೆ, SC ಜನಾಂಗ. ಸೊ 102 ಜಾತಿಗಳಿದ್ದಾವೆ. 102 ಜಾತಿಗಳು. ಬರೀ ಲೆಫ್ಟು, ರೈಟು, ಬೋವಿ, ಲಮಾಣಿ ಅಷ್ಟೇ ಅಲ್ಲ ಇರೋದು. ದೇರ್ ಆರ್ 102 ಕಾಸ್ಟ್ಸ್ ಇನ್ SC ನಲ್ಲಿ 102 ಕ್ಯಾಸ್ಟ್ ಇದಾವೆ. ನೀವು ಒಳ ಮೀಸಲಾತಿ ಯಾಕೆ ಆಗಲ್ಲ ಅಂತಂದ್ರೆ, ಲೆಫ್ಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊತಾರೆ, ಕೆಲವು ಕಡೆ ರೈಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊತಾರೆ, ಆದಿ ಕರ್ನಾಟಕ ಅಂತ ಇವರು ಹೇಳ್ಕೊತಾರೆ, ಅವರು ಹೇಳ್ಕೊತಾರೆ. ಅದಕ್ಕೆ ಸರ್ವೆ ಮಾಡಿಸಿ ಯಾರು ಲೆಫ್ಟಿಗೆ ಸೇರಿದವ್ರು ಯಾರು, ರೈಟಿಗೆ ಸೇರಿದವ್ರು ಯಾರು ಅಂತ ಲೆಕ್ಕ ಬೇಕಲ್ವಾ? ಆ ಲೆಕ್ಕ ಇಲ್ಲದೇನೆ ಮಾಡಕ್ಕಾಗತ್ತಾ? ಏನೋ ಮಾಡಕ್ಕಾಗತ್ತೇನೆ? ಅವಕ್ಕೇನ್ ಗೊತ್ತಿಲ್ಲ, ಸುಮ್ನೆ ಹೇಳ್ತಾ ಇದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.